ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮೆಸೇಜ್ ಏನಿದೆ ಅಂತ ನೋಡೋಣ ನಮಗೆ. ಓಕೆ ಓಕೆ ದೆರ್ ಈಸ್ ಡೆವಿಲ್ ಕಾರ್ಡ್ ಇದೆ. ಯಾವುದೋ ವಿಷಯಗಳಲ್ಲಿ ತಾವು ಇವತ್ತು ಏನಾದರೂ ಸಿಕ್ಕು ಹಾಕಿ, ಇವತ್ತಿನ ದಿನ ಅಂತಂತಲ್ಲ, ಯಾವುದಾದ್ರೂ ಒಂದು ವಿಷಯ ನಿಮ್ಮ ಜೊತೆ ನಡ್ಕೊಂಡು ಬರ್ತಾ ಇರ್ಬೋದು. ಯಾವುದಾದ್ರೂ ಕೆಟ್ಟ ವಿಷಯ ಯಾರಾದರೂ ಏನಾದರೂ ಮಾಡಿರ್ಬೋದು, ಅಥವಾ ತಮಗೇನಾದರೂ ಓವರ್ ಥಿಂಕಿಂಗ್ ಆಗ್ತಿರ್ಬೋದು. ನಿಮ್ಮನ್ನಾಗಲಿಕ್ಕೆ ಬಿಡ್ತಾ ಇಲ್ಲ, ಆ ಥರದ ಒಂದು ಎನರ್ಜಿ ನಿಮ್ಮನ್ನು ಕಾಡ್ತಾ ಇತ್ತು. ಓಕೆ, ಅಥವಾ ಕಾಡ್ತಾ ಇದೆ. ಓಕೆ, ದೆರ್ ಈಸ್ 10 ಆಫ್ ಸೋರ್ಡ್ಸ್. 10 ಆಫ್ ಸೋರ್ಡ್ಸ್ ಏನು ತೋರಿಸ್ತತಿ ಅಂತಂದರೆ ಪೇನದ ಎಂಡಿಂಗ್ ತೋರಿಸ್ತದೆ. ಸೊ ದಟ್ ಪೇನ್ ಈಸ್ ಗೋಯಿಂಗ್ ಟು ಎಂಡ್. ನಿಮಗೆ ಯಾರಾದರೂ ಬಿಟ್ಟರೆ ಇಲ್ಲ ಎನರ್ಜಿನೂ ತೋರಿಸ್ತೈತೆ, ಅಥವಾ ಯಾವುದಾದ್ರೂ ಎಡಿಕ್ಷನ್ ಇರ್ಬೋದು. ನೀವು ಅನ್ಕೋಬೋದು ಇವತ್ತು ಅದರೊಳಗಿಂದ ನಾನು ಹೊರಗೆ ಬರ್ತೀನಿ ಅಂತಂದು ಹೇಳಿ. ನೀವೇನಾದರೂ ಡಿಸೈಡ್ ಮಾಡಿದರೆ ಇವತ್ತು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಸ್ವಾತಿ ಚಂದ್ರಮ ಇನ್ ಸ್ವಾತಿ ನಕ್ಷತ್ರ ಟುಡೇ. ಸೊ ಓನರ್ ಈಸ್ ರಾಹು. ಸೊ ಡೆವಿಲ್ ಕಾರ್ಡ್ ಬಂದಿದೆ. ತಾವು ಈ ಥರನೂ ವಿಚಾರ ಮಾಡ್ಬೋದು. ಕೆಲವೊಬ್ಬರಿಗೆ ಏನು ಸಂದೇಶ ಹೋಗ್ತದೆ ಅಂತಂತಂದ್ರೆ, ತಾವು ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ ಇವತ್ತಿನ ದಿನ ಅಂತಂದ್ರೆ ರಾಹು 11th ಹೌಸ್ ಎಲ್ಲಿವರೆಗೂ ಬಿಡೋದಿಲ್ವೋ ಅಲ್ಲಿವರೆಗೂ ಯಾರನ್ನೂ ನಂಬಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಮರ್ಕ್ಯುರಿ ಈಸ್ ವಿತ್ ಹಿಮ್. ಮರ್ಕ್ಯುರಿ ಅಂದರೆ ನಿಮ್ಮ ಫ್ರೆಂಡ್ಸು. 11ನೇ ಮನೆ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾ ಅಂತಂತಂದರೆ ಇಟ್ಸ್ ಅ ಬಿಗ್ ನೆಟ್ವರ್ಕ್. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಎಚ್ಚರಿಕೆಯಿಂದ ಇರುವುದು ಆದಷ್ಟು ಉತ್ತಮ. ಅದ್ರ ಜೊತೆಗೇ ನೋಡೋಣ ಮತ್ತೊಂದು ಏನು ಕಾರ್ಡ್ ಬರ್ತದೆ ಅಂತಂದು ಹೇಳಿ. ಓಕೆ, ನೀವು ನಿಮ್ಮ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಸಾಕಾಗುವಷ್ಟಿದೆ, ಆದರೆ ನಿಮ್ಗೆ ಅದ್ರ ಮೇಲೆ ನೀವು ಇನ್ನೂವರೆಗೂ ಯಾವಾಗೂ ಕೆಲಸ ಮಾಡಿಲ್ಲ. ಸೊ ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಬದಲಾಗಿ ವಿಚಾರ ಮಾಡಿ. ಓಕೆ, ಆ್ಯಂಡ್ ಬಿ ಫೋಕಸ್ಡ್. ಬರೀ ವಿಚಾರ ಅಷ್ಟೇ ಅಲ್ಲ, ಸೊ ಬಿ ಫೋಕಸ್ಡ್. Yes, be focused. What really matters, energy flows where your attention goes. Organize and prioritize what is important to you. It will energize these parts of your life. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಇವತ್ತೇನು ಮಾಡೋಕ್ಕೆ ಹೇಳತ್ತತಿ ಅಂತಂದ್ರೆ, ಬರೀ ಫೋಕಸ್ ಮಾಡ್ಬೇಕು. ನೀವು ಫೋಕಸ್ ಮಾಡಿದರೆ ನೀವು ಯಾವುದೇ ವಿಷಯಗಳು ನಿಮ್ಮ ಆಸ್ಪಾಸ್ ಆಗ್ತಾ ಇದ್ದರೆ ಅದರಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ. ಸೊ ಹೆಲ್ಪರ್ಸ್ ಆರ್ ದೇರ್. ಹೆಲ್ಪ್ ಈಸ್ ಹಿಯರ್ ಫಾರ್ ಯು. ಓಕೆ, ಡಿವೈನ್ ಈಸ್ ಹೆಲ್ಪಿಂಗ್. ಏನು ಡಿವೈನ್ ಹೆಂಗೆ ಹೆಲ್ಪ್ ಮಾಡಕತ್ತಾನ ಅಂತಂದ್ರೆ, ಈ ಮೆಸೇಜ್ ಥ್ರೂ ನಿಮ್ಗೆ ಏನು ಹೇಳಕತ್ತಾರ ಅಂದರೆ, ಇವತ್ತು ಸ್ವಲ್ಪ ಜಾಗರೂಕರಾಗಿರಿ, ಜಾಗೃತಾವಸ್ಥೆಯಲ್ಲಿ ಇರಿ. ಯಾರೇನಾದರೂ ಹೇಳಿದರೆ ಕೇಳಬೇಡಿ. ವಿದೌಟ್ ಥಿಂಕಿಂಗ್ ಯಾವುದೂ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು.